ಬೆಂಗಳೂರು ನಗರದ ಶ್ರೀನಗರದಲ್ಲಿ ಇದೀಗ ಈ ರಸ್ತೆ ಕಾಮಗಾರಿಯಿಂದ ಬಸ್ಗಳು ಈ ಬಸ್ ನಿಲ್ದಾಣಕ್ಕೆ ಬರದೆ ಈ ಸಾರ್ವಜನಿಕರಿಗೆ ತೊಂದರೆಯನ್ನ ಉಂಟು ಮಾಡ್ತಿದೆ ಅಂತಾನೆ ಹೇಳ್ಬೋದು. ಸದ್ಯ ನಾನೀಗ ಬೆಂಗಳೂರಿನ ಈ ಶ್ರೀನಗರದ ಬಳಿ ಇರುವಂತದ್ದು. ಇಲ್ಲಿ ಈ ಬೆಂಗಳೂರು ನೀರು ಸರಬರಾಜು ಮತ್ತೆ ಒಳಚರಂಡಿ ಮಂಡಳಿ ಕಾಮಗಾರಿ ಪ್ರಗತಿಯಲ್ಲಿರೋದ್ರಿಂದ ಈ ರಸ್ತೆ ಏನಿದೆ ಅದನ್ನ ಸಂಪೂರ್ಣವಾಗಿ ಅಗೆಯುವಂತಹ ಕೆಲಸವನ್ನ ಮಾಡಿದ್ದಾರೆ. ಇದು 15 ದಿನಗಳವರೆಗೂ ಕೂಡ ಅಗಿಯುವಂತಹ ಕೆಲಸವನ್ನು ಮಾಡ್ತಿದ್ರು. ಇನ್ನೂ ಕೂಡ ಅದು ಏನಿದೆ ಅದೇ ಸ್ಥಿತಿಯಲ್ಲಿರುವಂಥದ್ದು. ಸದ್ಯ ಸಾರ್ವಜನಿಕರಿಗಾಗಿರ್ಬೋದು, ಈ ಕಾಲೇಜ್ ಹೋಗುವಂತಹ ವಿದ್ಯಾರ್ಥಿಗಳಾಗಿರ್ಬೋದು, ಅಥವಾ ಹಿರಿಯರ ನಾಗರಿಕರಾಗಿರ್ಬೋದು, ಎಲ್ಲ ಜನರಿಗೂ ಇಲ್ಲಿ ಹೋಗೋದಕ್ಕೆ ಕಷ್ಟ ಆಗ್ತಾ ಇದೆ ಅನ್ನುವಂತಹ ಮಾತನ್ನ ಸಾರ್ವಜನಿಕರು ಹೇಳ್ತಾ ಇರುವಂಥದ್ದು. ಹೀಗೆ ಅಲ್ಲಿ JCB ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥದ್ದು. ಇಷ್ಟು ದಿನಗಳಾದರೂ ಕೂಡ ಇಲ್ಲಿ ಬಸ್ಸಿನ ವ್ಯವಸ್ಥೆ ಇಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಇದರಿಂದ ನಾವು ಹಲವಾರು ಸಮಸ್ಯೆಗಳನ್ನ ಎದುರಿಸ್ತಿದೀವಿ ಅನ್ನುವಂತಹ ಮಾತನ್ನ ಇಲ್ಲಿನ ಜನರು ಹೇಳ್ತಾ ಇರುವಂಥದ್ದು. ಸದ್ಯ ಆ ಕಡೆ ಬರ್ತಾ ಇದ್ರೆ ಯಾವುದೇ ವೆಹಿಕಲ್ ಅಂದ್ರೆ ಈ ಚಿಕ್ಕವಾಗಿ ಇರುವಂತಹ ಈ ರಸ್ತೆಯಲ್ಲಿ ಈ ದೊಡ್ಡದಾದಂತಹ ಈ ಬಸ್ಗಳಾಗಿರ್ಬೋದು, ಈ ರೀತಿಯಾಗಿ ಇವು ಬರೋದಕ್ಕೆ ಆಗದೆ ಇರುವಂತಹ ಕಾರಣಕ್ಕಾಗಿ ಇಲ್ಲಿ ಸಮಸ್ಯೆ ಉಂಟಾಗ್ತಾ ಇದೆ. ಇನ್ನ ಈ ಬಸ್ ನಿಲ್ದಾಣದಲ್ಲಿ ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಯಲ್ಲಿ, ಬಸ್ ನಿಲ್ದಾಣದಲ್ಲಿ ಬಸ್ಗಳೇ ಬರ್ತಾ ಇಲ್ಲ ಅನ್ನುವಂತಹ ಆರೋಪವನ್ನ ಇಲ್ಲಿನ ಜನರು ಮಾಡ್ತಾ ಇರುವಂಥದ್ದು. ಬಸ್ಸಿಗೆ ನಾವು ಇಲ್ಲಿಂದ ಅಪೆಕ್ಸ್ ಬ್ಯಾಂಕ್ವರೆಗೂ ನಾವು ನಡ್ಕೊಂಡು ಹೋಗ್ಬೇಕು. ನಮಗೆ ಮಕ್ಕಳು ಅಥವಾ ಹಿರಿಯ ನಾಗರಿಕರು ಎಲ್ಲರೂ ಕೂಡ ನಡ್ಕೊಂಡು ಹೋಗೋದಕ್ಕೆ ತುಂಬ ಕಷ್ಟ ಆಗ್ತಿದೆ ಅನ್ನುವಂತಹ ಮಾತನ್ನ ಹೇಳ್ತಾ ಇರುವಂಥದ್ದು. ಸಾರ್ವಜನಿಕರಿಗೆ ಆದಷ್ಟು ಬೇಗ ಈ ರಸ್ತೆ ಸಮಸ್ಯೆ ಏನಿದೆ ಇದನ್ನ ಬೇಗ ಪೂರ್ಣಗೊಳಿಸಿ ಕಾಮಗಾರಿಯನ್ನ ಸಾರ್ವಜನಿಕರಿಗೆ ಇಲ್ಲಿಗೆ ಬಸ್ಸಿನ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು ಅನ್ನುವಂತಹ ಮಾತನ್ನ ಇಲ್ಲಿನ ಸಾರ್ವಜನಿಕರು ಹೇಳ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಇನ್ನ ನೀವು ನೋಡ್ತಾ ಇರ್ಬೋದು ರಸ್ತೆಯಲ್ಲೂ ಕೂಡ ಹಲವಾರು ದಿನಗಳಿಂದ ಇನ್ನೂ ಕೂಡ ಕಾಮಗಾರಿ ಪೂರ್ಣಗೊಂಡಿಲ್ಲ. ಇಲ್ಲಿನ ಸಾರ್ವಜನಿಕರು ಆದಷ್ಟು ಬೇಗ ಈ ರಸ್ತೆ ಏನಿದೆ ಈ ಕಾಮಗಾರಿಯನ್ನ ಬೇಗ ಪೂರ್ಣಗೊಳಿಸಿ, ಇದರಿಂದ ನಮಗೆ ಸಮಸ್ಯೆ ಆಗ್ತಿದೆ ಅನ್ನುವಂತಹ ಮಾತನ್ನ ಹೇಳ್ತಿರ್ಬೋದು. ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿ ಆಗಿರ್ಬೋದು ಅಥವಾ ಇಲಾಖೆ ಆಗಿರ್ಬೋದು, ಸಂಬಂಧಪಟ್ಟಂತಹ ಅಧಿಕಾರಿಗಳು ಇಲಾಖೆಗಳು ಬಂದ್ಬಿಟ್ಟು ಇಲ್ಲೇನಿದೆ ಈ ರಸ್ತೆ ಕಾಮಗಾರಿಯನ್ನ ಆದಷ್ಟು ಬೇಗ ಪೂರ್ಣಗೊಳಿಸಿ ಆದಷ್ಟು ಬೇಗ ಇದಕ್ಕೆ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನುವಂತಹ ಮಾತನ್ನ ಅವ್ರು ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಲಕ್ಷ್ಮಣ್ ಜೊತೆ ದೀಪಾ, ಫ್ರೀಡಂ ಟಿವಿ ಕನ್ನಡ, ಬೆಂಗಳೂರು.